ಇಲ್ಲಿ ಎಂಥದ್ದು ಆಗ್ತಾ ಉಂಟು. ಚಾನಲೆಲ್ಲ ಹಾಕಿ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನೀವು ಉದ್ದಕ್ಕೆ ಹೋದ ಯಾವುದೇ ಹಣ ಕೊಡಬೇಕಂತ ಇಲ್ಲ. ಹೇ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ಸೊ ನಾವೀಗ ಇಲ್ಲಿ ಚೆಕ್-ಇನ್ ಎಲ್ಲ ಆಗಿ ಇಲ್ಲಿ ನಿನ್ನೆ ನೈಟ್ ಸ್ಟೇ ಮಾಡಿ ಆ ಕಡೆ ಈ ಕಡೆ ಒಂದೆರಡು ರೌಂಡ್ಸ್ ಎಲ್ಲ ಹೊಡೆದು ಥಿಯೇಟರ್ ಹತ್ರ ಎಲ್ಲ ಹೋಗಿ ಬಂದೆವು. ಬಿಕಾಸ್ ಇವತ್ತು ಲಾಸ್ಟ್ ವಿಡಿಯೋ ಎಂತ ಬರ್ತದೆ ಅಂತೇಳಿ ನೀವು ನೋಡ್ಬೋದು. ಹಾಗಾಗಿ ನಾವೀಗ ಗಂಟೆ ಒಂದು 7:50. ಸೊ ನಾವೀಗ ತಿಂಡಿಗೆ ಹೋಗ್ತೇವೆ. ತಿಂಡಿಗೆ ಹೋಗಿ ಎಂತ ತಿಂತೇವೆ ಅಂತೇಳಿ ನೀವು ನೋಡ್ಬೋದು. ಅದಾಗಿ ನಾವು ಇವತ್ತು ಹೋಗುವಂಥ ಪ್ಲೇಸ್ ಮಾಸ್ತಿಕಟ್ಟೆ. ಸರೌಂಡ್ಸಿಂಗ್ ಒಂದು 7+ ಪ್ಲೇಸ್ ಉಂಟು ಇವತ್ತು ಕವರ್ ಮಾಡಲಿಕ್ಕೆ. ಸಿಗ್ತೇನೆ ವಿಡಿಯೋದಲ್ಲಿ. ಎಸ್, ನಾವೀಗ ಹೋಟೆಲ್ ಮಯೂರ ಇದರಲ್ಲಿ ಈಗ ದೋಸೆ ತಿಂದು ನಮ್ಮ ಬೈಕ್ ಈಗ ಕೋಲ್ಡ್ ಸ್ಟಾರ್ಟಿಗೆ ಹಾಕಿದ್ದೇನೆ. ಅವನು ಮೌಂಟ್ ಮಾಡ್ತಿದ್ದಾನೆ. ಇನ್ನೀಗ ಸ್ಟಾರ್ಟ್ ಆಗ್ತದೆ ಈಗ ಇಲ್ಲಿಂದ ಮಾಸ್ತಿಕಟ್ಟೆ, ಹಾಗೆ ಹ್ಯಾಂಗಿಂಗ್ ಬ್ರಿಡ್ಜ್ ಅಲ್ಲಿ ನೋಡ್ಬೋದು. ಅಲ್ಲಿ ಮ್ಯಾಪ್ಸ್ ಎಲ್ಲ ಹಾಕಿದ್ದಾರೆ. ಹೋಟೆಲಲ್ಲಿ ಯಾವುದ್ಯಾವುದು ಪ್ಲೇಸ್ ಎಲ್ಲ ಕವರ್ ಮಾಡೋದು ಅಂತೇಳಿ ಹಾಕಿದ್ದಾರೆ ಅಲ್ಲಿ. ನಾವು ಸ್ಟೇ ಆದ ಹೋಟ್ಲ್ ಕೂಡ ಇದೆ, ಹೋಟೆಲ್ ಮಯೂರ್. ಪಾರ್ಕಿಂಗಿಗೆ ಇಷ್ಟೇ ಸ್ಲಾಟ್ ಇರೋದು, ಬೇರೆ ಸ್ಲಾಟ್ ಇಲ್ಲ. ಪಾರ್ಕಿಂಗ್ ಒಂದು ಇಶ್ಯೂ ಆಯಿತು, ಬೇರೆ ಎಂತಿಲ್ಲ. ದೆನ್ ಆಲ್ ಗುಡ್, ಫೈನ್. ಇಲ್ಲೇ ಮಗುವಿಗೆ ತಿಂಡಿ ತಿನ್ನಿಸ್ತಾಯಿದ್ರು. ಚಾನಲ್ ನೋಡ್ತೀವಿ ನಾವು, ನಿಮ್ಮ ಚಾನಲ್ ಇದ್ದರೆ ಹೇಳಿ, ನೋಡ್ತೇವೆ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡಿದರು. ಥ್ಯಾಂಕ್ ಯು ಬ್ರೋ. ಇನ್ ಕೇಸ್ ನಮ್ಮ ವಿಡಿಯೋ ಇನ್ನೂ ನೋಡಿದರೆ, ವಿಡಿಯೋ ನೋಡ್ತಾ ಇರ್ತಾರಂತೆ ಯೂಟ್ಯೂಬಲ್ಲಿ, ಮೋಟೋ ವ್ಲಾಗರ್ಸ್ ಇದು, ಸಪೋರ್ಟ್ ಮಾಡಿ ಹಾಗೆ. ನಾನಿವತ್ತು ಗ್ಲೌಸ್ ಅಂತ ಹಾಕೋದಿಲ್ಲ, ಬಿಕಾಸ್ ಇಲ್ಲೇ ಹತ್ರ ರನ್ನಿಂಗ್ ಆಗೋ ಕಾರಣ ಬೇಡ ಅಂಥೇಳಿ ಆಗ್ತದೆ ಉಂಟು. ಗ್ಲೌಸ್ ಹಾಕಿದರೆ ಫೋಟೋ ತೆಗಿಬೇಕಾದ್ರೆ ಮತ್ತೆ ಗ್ಲೌಸ್ ತೆಗಿಬೇಕು, ಆಗಬೇಕು, ಒಂದಿಷ್ಟು ಟೈಮ್ ಹಿಡಿತದೆ ಅದಕ್ಕೆಲ್ಲ, ಬೇಡ ಅಂತೇಳಿ. ಆಗ್ತಾ ಇದೆ. ಬಾಯ್ ಬಾಯ್. ಸೊ ನಾವೀಗ ಪ್ರಾಪರಾಗಿ ತೀರ್ಥಹಳ್ಳಿಯಲ್ಲಿದ್ದೇವೆ. ಈಗ ಫಸ್ಟಿಗೆ ಸ್ವಲ್ಪ ಫ್ಯೂಲ್ ಅಪ್ ಮಾಡಿ ಹೋಗುವ ಅಂಥೇಳಿ. ಹಾಗೆ ಫ್ಯೂಲ್ ಅಪ್ಪಿಗೆ ಬಂದಿದ್ದೇವೆ. ಸರ್ XP 95. ಹಾಂ, ಫುಲ್ಲು. ಸೊ ನಾವೀಗ ನಮ್ಮ 2ನೇ ದಿವಸದ ಮೊದಲ ಫೋಟೋಶೂಟ್ ಅಂತ ಹೇಳ್ಬೋದು, ಅದಕ್ಕೆ ನಿಲ್ಲಿಸಿದ್ದೇವೆ ಬ್ರಿಡ್ಜಿನ ಮೇಲೆ. ಎದುರುಗಡೆ ಕಾಣುವಂಥದ್ದು ನಿಮಗೆ ವರಾಹಿ ಬ್ಯಾಕ್ ವಾಟ್ರ್, ಹಾಗೆ ಹಿಂದೆ ಸಹ ಉಂಟು. ಅಲ್ಲಿಂದ ಯಾವುದೋ ಒಂದು ಅಲ್ಲಿ ನೋಡ್ಬೋದು ನಿಮಗೆ, ಅಲ್ಲಿ ಗುಡ್ಡೆ ಎಲ್ಲ ಉಂಟು. ಯಾವ ಗುಡ್ಡೆ ಅಂತ ನನಗೆ ಐಡಿಯಾ ಇಲ್ಲ. ನಾವು ನಿನ್ನೆ ಹೋದ ಫೋರ್ಟ್ ಆ ಸೈಡ್ ಬರ್ತದೆ ನೋಡಿ, ಅದು ಫೋರ್ಟು. ಹಾಗೆ 2 ಬೈಕ್ ನಿಲ್ಲಿಸಿದ್ದೇವೆ. ಸನ್ರೈಸ್ ಆಗಿದೆ. ಈಗ ಟೈಮ್ ಅರೌಂಡ್ 9:20 ನೋಡ್ಬೋದು. ಅಲ್ಲಿ ಮೋಟ್ರ್ ಇಟ್ಟಿದ್ದಾರೆ, ಅಲ್ಲಿಂದ ವಾಟರ್ ಸಪ್ಲೈ ಎಲ್ಲಿಗೂ ಆಗ್ತದೆ ಇಲ್ಲಿಂದ. ಹಾಗೆ ನೋಡ್ಬೋದು, ಚೆಂದ ಕಾಣ್ತದೆ ವ್ಯೂ. ಅಲ್ಲಿಂದ ಸನ್ಲೈಟ್, ಆ ಕಡೆಯಿಂದ ಸನ್ಲೈಟ್ ಬರುವ ಕಾರಣ ನಿಮಗೆ ಫೋಟೋ ಅಷ್ಟು ಚೆಂದ ಬರಲಿಕ್ಕಿಲ್ಲ ಈ ಸೈಡಿಂದ. ಆದರೆ ಸರಿ, ಇದಾಗಿ ಈಗ ನಾವಿನ್ನು ಮುಂದೆ ಹೋಗ್ತೇವೆ. ಹೋಗುವ ಸಿಗುವ. ಮೈ ಡಿಯರ್ ಬ್ರೋಸ್, ನಾವೀಗ ಇಲ್ಲಿ ನಿಂತಿದ್ದೇವೆ. ಒಂದು ಬೈಕ್, ಒಂದು ಬ್ರಿಡ್ಜ್ ಸಿಕ್ಕಿತ್ತು, ಒಂದು ಒಳ್ಳೆ ಬ್ರಿಡ್ಜು. ಹಾಗೆ ಇಲ್ಲಿ ಕೆಳಗೊಂದು ಇನ್ನೊಂದು ಕಲ್ಲಿನ ಬ್ರಿಡ್ಜ್ ಉಂಟು. ಅದಕ್ಕೆ ಹೋಗೋದು ಹೇಗೆ ಅಂಥೇಳಿ ನಾವು ನೋಡಿಕೊಂಡು ಬಂದದ್ದು. ಆ ಕಡೆ ಸಂಕ ಸೈಡಿದು ಪಟ್ಟಿ ಮುರಿದಿದೆ ಅಂತೇಳಿ ಮೆಟಲಲ್ಲಿ ಒಂದು ಮಾಡಿದ್ದಾರೆ. ಇದು ನೋಡಿ, ಇದು ಒಳ್ಳೆಯದುಂಟು. ಇದೆಂಥ ಮಾಣಿ ಬ್ಯಾಕ್ ವಾಟರ್ ಅಂತೆ, ಮಾಣಿ ಡ್ಯಾಮ್ ಇದು. ಹಾಗೆ ನೋಡಿ, ಆ ಸ್ಟ್ರಕ್ಚರ್ ನೋಡಿ ಕೆಳಗಿದು, ಕಲ್ಲಿನಲ್ಲಿ ಫುಲ್ಲು
ಕಲ್ಲಿನ ಸ್ಲ್ಯಾಬ್ಸಲ್ಲಿ ಕೂತ್ಕೊಳಿಸಿದ್ದಾರೆ, ಒಳ್ಳೆಯದುಂಟು. ಕೆಲವು ಫೋಟೋಸ್ ಎಲ್ಲ ಬಂದಿದೆ ಆ ಏರಿಯಾದ್ದು, ಅಲ್ಲಿದು. ಅಂದರೆ ಮಾನ್ಸೂನ್ ಸೀಸನಲ್ಲಿ ಒಳ್ಳೆ ಫೋಟೋಸ್ ಎಲ್ಲ ತೆಗಿತಾರೆ ಇಲ್ಲಿ. ಹಾಗೆ ಆ ಪ್ಲೇಸಿಗೆ ನಮ್ಮ ಬೈಕ್ ತಗೊಂಡು ಹೋಗ್ಬೇಕಂತೇಳಿ ನಾವು ಯಾವುದಾದ್ರೂ ರೂಟ್ ಉಂಟು ಅಂತೇಳಿ ಆ ಕಡೆ ಹೋಗಿ ಬಂದದ್ದು. ಅಲ್ಲಿ ಇರಲಿಲ್ಲ, ಕ್ಲೋಸ್ ಆಗಿದೆ ಅದು. ಇನ್ನು ಆ ಕಡೆ ಹೋಗ್ಲಿಕ್ಕೆ ಆಗ್ತದೆ ನೋಡಬೇಕು. ಹೋಗ್ಲಿಕ್ಕೆ ಆಗದಿದ್ದರೆ ಮಾತ್ರ ಬೈಕ್ ತಗೊಂಡು ಹೋಗ್ತೇವೆ, ಇಲ್ಲದಿದ್ದರೆ ನಾವು ಆ ಕಡೆಯಿಂದ ಹೋಗಿ ಒಂದು ಫೋಟೋ ತೆಗೆದು ಬರ್ತೇವೆ. ಹಾಗೆ ತುಂಬ ಗ್ರೀನರಿ ಉಂಟು. ಆಕ್ಸಿಡೆಂಟ್ ಝೋನ್ ಅಂತೇಳಿ ಬೇರೆ ಹಾಕಿದ್ದಾರೆ ನೋಡಿ ಈ ಕಡೆ. ಸೊ ಪೀಸ್ ನೇಚರ್. ಮೀನು ದಿಕ್ಕು ಯಾವುದು? ಅಪ್ಪಪ್ಪು, ಬ್ಲ್ಯಾಕ್ ಮೀನುಗ. ಬೇಕಾದ್ರೆ ಒಂದು ಕಲ್ಲು ಹಾಕಿ ನೋಡು, ಓಡುಗೆಲ್ಲ ಆಚೋಡೆ ಈಚೋಡೆ. ಯಾ ನೋಡುವ, ಅಲ್ಲಿಗೆ ಹೋಗ್ಲಿಕ್ಕೆ ಆಗ್ತದೆ ನೋಡುವ. ಎಸ್, ಬೈಕಲ್ಲಿ ಪಾರ್ಕ್ ಮಾಡಿ ಈಗ ಇಲ್ಲಿ ಬಂದಿದ್ದೇವೆ. ಇದೊಂದು ಮರ ಒಳ್ಳೆದುಂಟು ನೋಡಿ. ಒಂದು ಸೈಡಿಂದ ಫೋಟೋಸ್ ಬರೋದಾದ್ರೆ ಚಂದ ಬರ್ಬೋದು. ಒಳ್ಳೆ ಜಾಗ ನೋಡಿ, ಗಟ್ಟಿ ಉಂಟು, ತಾಗ್ಲಿಕ್ಕಿಲ್ಲ. ಪೀಸ್. ಆ ವ್ಯೂ ಒಂದು ಚಂದ, ಫೋಟೋ ಫ್ರೇಮಿಗೆ ಬೆಸ್ಟ್ ಉಂಟು ಈ ವ್ಯೂ. ಹಾಗೆ ನಾವೀಗ ಒಂದು ಫೋಟೋ ಎಲ್ಲ ತೆಗೆದಿದ್ದೇವೆ. ಈ ಫೋಟೋಗಳನ್ನು ನೀವು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ನೋಡ್ಬೋದು. ಕೆಳಗೆ ಆಲ್ರೆಡಿ ಮೆನ್ಷನ್ ಮಾಡಿರ್ತೇನೆ ಯಾವತ್ತೂ ಸಹ ಸ್ಕ್ರೀನಲ್ಲಿ. ಯಾವುದೇ ಹಣ ಕೊಡಬೇಕಂತ ಇಲ್ಲ ಫೋಟೋ ನೋಡಲಿಕ್ಕೆ. ಫೋಟೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಇನ್ನೊಂದು 10 ನಿಮಿಷದ ದಾರಿ ನಮ್ಮ ಫಸ್ಟ್ ಡೆಸ್ಟಿನೇಷನ್ನಿಗೆ, ಮಾಸ್ತಿಕಟ್ಟೆಯ ಫಸ್ಟ್ ಡೆಸ್ಟಿನೇಷನ್ ಹೋಗುವ. ಫೋಟೋ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ನಮಗೆ ಹೋಗಬೇಕಾದ ದಾರಿ ಕೂಡ ಮರೀತದೆ ನಮಗೆ. ನಾವು ಆ ಬ್ರಿಡ್ಜಿಗೆ ಬೈಕ್ ತಗೊಂಡು ಹೋಗ್ಬೇಕಂತ ಹೇಳಿ ತಲೆಯಲ್ಲಿ ಯೋಚನೆ ಮಾಡಿಕೊಂಡು ಬಂದದ್ದು, ಬಟ್ ಎದುರು ಬರ್ತಿದ್ದಾಗೆ ಮರ್ತು ಹೋಯ್ತದು. ಇಲ್ಲಿ ಎಂಥದ್ದು ಆಗ್ತಾ ಉಂಟು. Vitek. My dear bros, you know the drill. Like, share, subscribe. Do it as a Thar. Idan tumhare Ambataya. I thought something else. Round beaches. A few moments later. ನಾವೀಗ ವರಾಹಿ ಜಲವಿದ್ಯುತ್ ಯೋಜನೆ ಇಲ್ಲಿ ಬಂದು, ಇಲ್ಲಿ ಅವರ ಡಿಪಾರ್ಟ್ಮೆಂಟಿಂದ ಪಾಸ್ ಕೇಳಲಿಕ್ಕೆ ಅಂತ ಹೇಳಿದರು. ಅಂದರೆ ಅಲ್ಲಿ ಡ್ಯಾಮಿನ ಒಳಗಡೆ ಹೋಗಬೇಕಾದ್ರೆ ಪಾಸ್ ಬೇಕಂತ ಹೇಳಿ. ಹಾಗೆ ನಾವು ಇವರ ಹತ್ರ ಬಂದು ಪಾಸ್ ಕೇಳಲಿಕ್ಕೆ ಬಂದೆವು. ಪೊಲೀಸ್ ಇಲ್ಲಿದ್ದು ಆಫೀಸರ್ಸ್ ಎಲ್ಲ ಭಾರಿ ಚೆಂದ ಮಾತಾಡಿದರು, ಕೂಲಾಗಿ ಹೇಳಿದರು. ಪಾಸ್ ಈಗ ಬೇಕಂತ ಇಲ್ಲಂತೆ, ಬಟ್ ಅಲ್ಲಿ ಮೇಲೆ ಬಿಡೋದಿಲ್ಲ. ಸ್ವಲ್ಪ ಎಂಥಲ್ಲೋ ಕೇಸ್ ಎಂಥದ್ದು ಆಗಿದೆ ಕಾಣ್ತದೆ. ಅಂದರೆ ಸ್ವಲ್ಪ ಎಂಥದ್ದು ಮೇಲೆ ಕೆಳಗೆ ಆಗಿದೆ, ಹಾಗಾಗಿ ಬಿಡೋದಿಲ್ಲ ಅಲ್ಲಿ ಮೇಲೆ. ನಿಮಗೆ ಆಗುವಷ್ಟು ನೋಡಿಕೊಂಡು ಬನ್ನಿ ಅಂತ ಹೇಳಿದರು. ಹಾಗೆ ನಮ್ಮ ಚಾನಲೆಲ್ಲ ಹಾಕಿ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರು ಕಾಣ್ತದೆ ಪೊಲೀಸ್. ಹಾಗೆ ಸರಿ, ಇನ್ನೀಗ ನಾವು ಡ್ಯಾಮ್ ಹತ್ರ ಸಿಗುವ. ಈಗ ಇದೇನಂದರೆ ವಿಮುಖ ಯೋಜನೆ ಚಕ್ರನಗರ ಅಂತ ಇದೆ. ಈ ಚಕ್ರನಗರಲ್ಲಿ ಟೋಟಲ್ 2 ನದಿ ಇತ್ತು ಮೊದಲು, ಒಂದು ಸಾವಯಕಲು ಮತ್ತು ಚಕ್ರ. ಸೊ ಈ ಕರ್ನಾಟಕ ಗೌರ್ಮೆಂಟ್ ಏನು ಮಾಡಿದೆ, ಕರೆಂಟ್ ಉತ್ಪಾದನೆ ಮಾಡಬೇಕಂತಾಗಿ 2 ನದಿಯನ್ನು ವಿಮುಖ ಯೋಜನೆ, ಅದನ್ನು ಅದು ಡಿವೈಡ್ ಜಾಗ, ಅದು ಹರಿತಿರುವ ಸ್ಥಳವನ್ನು ಚೇಂಜ್ ಮಾಡಿದೆ. ಯಾಕೆಂದರೆ ಲಿಂಗನಮಕ್ಕಿ ಡ್ಯಾಮಲ್ಲಿ ಬೇಸಿಗೆಗಾಲ ನೀರು ಕಮ್ಮಿ ಆದರೆ ಈ ರಿಸರ್ವಯರ್ ಸಾವಯಕಲು ಮತ್ತು ಚಕ್ರದಿಂದ ಅಲ್ಲಿಗೆ ನೀರು ಸಪ್ಲೈ, ಕರೆಂಟ್ ಉತ್ಪಾದನೆ ಮಾಡಲಿಕ್ಕೆ. ಈ ಟನಲ್ ಸಾವಯಕಲು ಡ್ಯಾಮಿಂದ ಬರುವ ನೀರು ಈ ಟನಲಲ್ಲಿ ಅಂಡರ್ಗ್ರೌಂಡ್ 2 ಕಿಲೋಮೀಟರ್ ಟನಲ್ ಉಂಟು. ಅಂಡರ್ಗ್ರೌಂಡ್ 2 ಕಿಲೋಮೀಟರ್ ಟನಲಿಂದ
ಈ ಟನಲಲ್ಲಿ ಬಂದು ಲಿಂಗನಮಕ್ಕಿ ಡ್ಯಾಮಿಗೆ ಈ ನೀರು ಹೋಗ್ತದೆ. ಓಕೆ. ಚಕ್ರ ಡ್ಯಾಮಿಗೂ ಸಹ ನೀರು ಅಂಡರ್ಗ್ರೌಂಡಲ್ಲಿ ಹೋಗಿ ಅದು ಲಿಂಗನಮಕ್ಕಿಗೆ ಹೋಗುದು. ಬಟ್ ಆ್ಯಕ್ಚುಲ್ ಆಗಿ ಚಕ್ರ ನದಿ ಮತ್ತು ಸಾವ್ಯಾಕುಲ ನದಿ ಹೋಗುದು ಆ್ಯಕ್ಚುಲಿ ಅರಬ್ಬಿ ಸಮುದ್ರಕ್ಕೆ. ಅದನ್ನು ಡ್ಯಾಮ್ ಕಟ್ಟಿ ಈ ಥರ ಲಿಂಗನಮಕ್ಕಿಗೆ ಕಳಿಸುದು. ಅದಕ್ಕೆ ವಿಮುಖ ಯೋಜನೆ, ಚಕ್ರಾನಗರ ಜಲವಿದ್ಯುತ್ ವಿಮುಖ ಯೋಜನೆ ಅಂತ ಕರೆಯುದು. ಎತ್ತಿನ ಹೊಳೆ ಯೋಜನೆ ಇದ್ದಾಗೆ ನದಿಗೆ ಡ್ಯಾಮ್ ಕಟ್ಟಿ ಘಟ್ಟಕ್ಕೆ ಕಳಿಸಿ ಕರೆಂಟ್ ಇದು ನೀರು ಕುಡಿಲಿಕ್ಕೆ ನೀರು ಕೊಟ್ಟಾಗೆ. ಸೊ ಈ ಚಾನಲ್ ಹತ್ರ ಎಲ್ಲ ಅಲ್ಲಿ ಮುಂದ್ಗಡೆ ಹೋಗಿ ಫೋಟೋ ಶೂಟ್ ಮಾಡ್ಬೋದು. ನಾವೀಗ ಹೋಗುವಾಗಾದ್ರೆ ಇದು ಪ್ಲೇಸ್ ಯಾವುದು? ಈ ಚಕ್ರಾನಗರ. ಚಕ್ರಾನಗರ ಹೋಗುದು ಈಗ ಸಾವ್ಯಾಕುಲ ಡ್ಯಾಮ್. ಏರಿಯಾ ನಗರ ಏರಿಯಾ ಚಕ್ರಾನಗರ. ಜೈ. ಯಾವಟೆ ಎಲ್ಲಿ ಹೋದೆ? ನಾನು ರೈಟಿಂಗ್ಗೆ ಬಂದೆ. ಈಗ ಲೆಫ್ಟಿಗೆ ಬರಕಾತಲ್ಲ. ನೀವು ಉದ್ದಕ್ಕೆ ಹೋದ? ಇಲ್ಲ ನಾನು ಮೈನ್ ರೋಡಿಗೆ ಬರ್ತೆ. ನಾನು ಅಲ್ಲೇ ಇದ್ದೆ, ಮೈನ್ ರೋಡ್ಲಿ ಇದ್ದೆ. ಸರಿ ಅಂಬಾಗ ಅದು ನೀ ಚಕ್ರಕ್ಕೆ ಹೋಪದ ಇನ್ನೊಂದಕ್ಕ? ಅಲ್ಲ ಈಗ ಅಲ್ಲಿ ಒಂದು ಸಾವ್ಯಾಕ್ಲಿಗೆ ಹೋಪದು. ಸಾವ್ಯಾಕ್ಲಿಂಗ್ ಹೋಪದ? ನೀನೀಗ ಎಲ್ಲಿದ್ದೆ ಹೇಳಿ ಎಕ್ಸಾಕ್ಟ್? ನಾ ಜಂಕ್ಷನ್ ಇಲ್ಲಿ ಸಾವ್ಯಾಕ್ಲು ಮತ್ತೆ ಚಕ್ರ ಇತ್ತಲ್ಲ, ಆ ಚಕ್ರಕ್ಕೆ ಬಂದೆ. ನಾನಿಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಕ್ರನಗರದ ಹತ್ರ ಇದ್ದೆ. ನಾ ಜಂಕ್ಷನ್ ಇಲ್ಲಿ ರೈಟ್ ತಕ್ಕೊಂಡೆ. ಅಲ್ಲೊಂದು ಜಂಕ್ಷನ್ ಇತ್ತಲ್ಲ ಈಗ ನೀ ಮುಂದೆ. ನಂಗೊಂದು ಚಹಾ ಕುಡಿಬೇಕಿತ್ತು, 12:00. ಚಹಾ ಕುಡಿಲಿಕ್ಕೆ ಇದು ಒಳ್ಳೆ ಕಾಡಿನೊಳಗೆ ಬಂದು ಕೂತಾಗಿ ಆಗಿದೆ. ಒಂದೇ ಒಂದು ಮನುಷ್ಯ ಇಲ್ಲ ಇದೆ ಈ ಜಾಗದಲ್ಲಿ. ಇದು ನೋಡಿ ಒಳ್ಳೆ